ಗೈಸ್, ಪೆಟ್ರೋಲ್ನ ಬೆಲೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ ಬಿಟ್ಟರೆ ಕಮ್ಮಿ ಆಗ್ತಾನೇ ಇಲ್ಲ. ಆದರೂ ಕೂಡ ನಾವು ನಮ್ಮ ವೆಹಿಕಲ್ಗಳಿಗೆ ಫ್ಯೂಯಲನ್ನು ಯಾವಾಗಲೂ ರೀಫಿಲ್ ಮಾಡ್ತಾನೆ ಇರಬೇಕಾಗುತ್ತೆ. ಈ ಸಮಯದಲ್ಲಿ ನಿಮಗೊಂದು ಯೋಚನೆ ಬಂದೇ ಇರುತ್ತೆ. ಅದೇನಪ್ಪ ಅಂತಂದರೆ ಯಾವ ಕಂಪನಿಯ ಪೆಟ್ರೋಲ್ಗಳು ಎಷ್ಟೆಷ್ಟು ಮೈಲೇಜ್ ಕೊಡ್ತವೆ ಅಂತ ಹೇಳ್ಬಿಟ್ಟು. ನಮಗೂ ಕೂಡ ಇಂಥದ್ದೇ ಒಂದು ಯೋಚನೆ ಬಂದಿರೋದ್ರಿಂದ ನಾವು 3 ಪ್ರಮುಖ ತೈಲ ಕಂಪನಿಗಳ ಪೆಟ್ರೋಲ್ಗಳನ್ನು ಇವತ್ತು ತಂದಿದ್ದೀವಿ. ಬನ್ನಿ ಗೈಸ್, ನಮ್ಮ ಗಾಡಿಯಲ್ಲಿರುವಂಥ ಪೆಟ್ರೋಲನ್ನು ಫುಲ್ ಖಾಲಿ ಮಾಡಿಕೊಂಡು 1 ಲೀಟರ್ ಪೆಟ್ರೋಲನ್ನು ನಮ್ಮ ಗಾಡಿಗೆ ಹಾಕ್ಕೊಂಡು ಯಾವ ತೈಲ ಕಂಪನಿಯ ಪೆಟ್ರೋಲ್ ಜಾಸ್ತಿ ಮೈಲೇಜನ್ನು ಕೊಡುತ್ತೆ ಅಂತ ಹೇಳಿ ರಿಯಾಲಿಟಿ ಚೆಕ್ ಮಾಡೋಣ. ಹಾಗಾದರೆ ಬನ್ನಿ, ಬೈಕ್ ಟ್ಯಾಂಕಲ್ಲಿರುವ ಪೆಟ್ರೋಲನ್ನು ಪೂರ್ತಿಯಾಗಿ ಖಾಲಿ ಮಾಡ್ಕೊಳ್ಳೋಣ. ಟ್ಯಾಂಕಲ್ಲಿರುವ ಪೆಟ್ರೋಲ್ ಖಾಲಿಯಾಗಿದೆ. ಈಗ ಬೈಕ್ ಸ್ಟಾರ್ಟ್ ಮಾಡಿ ಕಾರ್ಬೊರೇಟರ್ನಲ್ಲಿರುವ ಪೆಟ್ರೋಲನ್ನು ಪೂರ್ತಿಯಾಗಿ ಡ್ರೈ ಮಾಡ್ಕೊಳ್ಳೋಣ. ಈ ವಿಡಿಯೋದಲ್ಲಿ ನಾವು ಯಾವುದೇ ರೀತಿಯ ಬ್ರ್ಯಾಂಡ್ ಪ್ರಮೋಷನನ್ನು ಮಾಡ್ತಾ ಇಲ್ಲ. ಯಾವ ಕಂಪನಿಯ ಪೆಟ್ರೋಲ್ ಜಾಸ್ತಿ ಮೈಲೇಜ್ ಕೊಡುತ್ತೆ ಅನ್ನೋದನ್ನು ರಿಯಾಲಿಟಿ ಟೆಸ್ಟ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಕಾರ್ಬೊರೇಟರ್ನಲ್ಲಿರುವ ಪೆಟ್ರೋಲ್ ಕೂಡ ಖಾಲಿಯಾಗಿದೆ. ಈಗ ಟ್ರಿಪ್ ಮೀಟರನ್ನು 0 ಮಾಡ್ಕೊಳ್ಳೋಣ. ಈಗ ಮೊದಲಿಗೆ ಇಂಡಿಯನ್ ಆಯಿಲ್ ಅವರ ಪೆಟ್ರೋಲನ್ನು ಹಾಕ್ಕೊಂಡು ರೈಡ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀವಿ. ನಾವು ಈ ರೈಡ್ನಲ್ಲಿ ಆದಷ್ಟು ಸ್ಟ್ರೈಟ್ ರೋಡಲ್ಲಿ ಕಮ್ಮಿ ಎಕ್ಸಲರೇಷನಲ್ಲಿ 50 to 55 ಕಿಲೋಮೀಟರ್ ಸ್ಪೀಡಲ್ಲಿ ಬೈಕನ್ನು ಚಲಾಯಿಸಿ ಅಕ್ಯುರೇಟ್ ರಿಸಲ್ಟ್ ತೆಗೆಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ನಮ್ಮ ಫಸ್ಟ್ ರೈಡ್ ಇಂಡಿಯನ್ ಆಯಿಲ್ ಜೊತೆ ಮುಗಿದಿದೆ. ಟ್ರಿಪ್ ಮೀಟರ್ ರೀಡಿಂಗ್ ಇಲ್ಲಿ 57.6 ಬಂದಿದೆ. ಈಗ ಸೆಕೆಂಡ್ ರೈಡ್ಗೆ ಭಾರತ್ ಪೆಟ್ರೋಲಿಯಂ ಅವರ ಪೆಟ್ರೋಲನ್ನು ಬೈಕ್ಗೆ ಹಾಕೊಳ್ತಾ ಇದ್ದೀವಿ. ಟ್ರಿಪ್ ಮೀಟರ್ ಕೂಡ ಇಲ್ಲಿ 0 ಮಾಡ್ಕೊಂಡ್ವಿ. ಈಗ ಭಾರತ್ ಪೆಟ್ರೋಲಿಯಂ ಅವರ ಪೆಟ್ರೋಲ್ ರೈಡ್ನ ಮುಗಿಸಿದ್ದೀವಿ. ಟ್ರಿಪ್ ಮೀಟರ್ ರೀಡಿಂಗ್ ಎಷ್ಟು ಬಂದಿದೆ ಅಂತ ನೀವು ನೋಡ್ತಿರ್ಬೋದು. ಇಲ್ಲಿ ಎಕ್ಸಾಕ್ಟ್ 59 ಬಂದಿದೆ. ಈಗ HP ಅವರ ಪೆಟ್ರೋಲನ್ನು ಬೈಕ್ಗೆ ಹಾಕ್ಕೊಂಡು
ಟ್ರಿಪ್ ಮೀಟರನ್ನು 0 ಮಾಡಿಕೊಂಡು ನಮ್ಮ ಪೆಟ್ರೋಲ್ ಟೆಸ್ಟ್ನ ಕೊನೆಯ ರೈಡ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. Fly away. It's the first time of today. Today. ಪುಣ್ಯ ಎಷ್ಟು ಮಿಸ್ ಇಲ್ಲ ಮೈ ತುಂಬ Need. Oh, gonna give it a shot. Only one of me to shield you all from the enemy. You're a superhero. You're a superhero. Can I be your superhero? Superhero. 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 Can I be your superhero? ಈಗ HP ಪೆಟ್ರೋಲ್ನ ಪೆಟ್ರೋಲ್ ರೈಡ್ ಕೂಡ ಮುಗಿದಿದೆ. ಟ್ರಿಪ್ ಮೀಟರ್ ರೀಡಿಂಗನ್ನು ನೋಡೋದಾದರೆ 63.3 ಬಂದಿದೆ. ನೋಡ್ತಾ ಇರ್ಬೋದು ನೀವಿಲ್ಲಿ. ಗಾಯ್ಸ್, ನಾವು ನಮ್ಮ ಮೈಲೇಜ್ ಟೆಸ್ಟನ್ನು ಈಗಾಗಲೇ ಮುಗಿಸಿದ್ದೀವಿ. ನೀವು ನೋಡಿರೋ ಥರ ಇಂಡಿಯನ್ ಆಯಿಲ್ ಎಷ್ಟು ಮೈಲೇಜ್ ಕೊಟ್ಟಿದೆ ಅಂದರೆ 57.6 ಮೈಲೇಜ್ ಕೊಟ್ಟಿದೆ. ಹಾಗೆ ಭಾರತ್ ಪೆಟ್ರೋಲಿಯಂ 59 ಮೈಲೇಜ್ ಕೊಟ್ಟಿದೆ. ಹಾಗೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಥರ HP ಪೆಟ್ರೋಲ್ ಬಂಕ್ನ ಪೆಟ್ರೋಲ್ 63.3 ಮೈಲೇಜನ್ನು ಕೊಟ್ಟಿದೆ. ಗೈಸ್, ನೀವು ಅಂದ್ಕೊಳ್ಬೋದು 6 ಕಿಲೋಮೀಟರ್ ಡಿಫ್ರೆನ್ಸಲ್ಲಿ ಏನಾಗುತ್ತೆ ಅಂತೇಳಿ. ಬಟ್ ಇದನ್ನು ನಾವು 10 ಲೀಟ್ರಿಗೆ ಕ್ಯಾಲ್ಕುಲೇಟ್ ಮಾಡಿದಾಗ 60 ಕಿಲೋಮೀಟರ್ ಡಿಸ್ಟೆನ್ಸ್ ನಾವು ಜಾಸ್ತಿ ಹೋಗ್ಬೋದು. ಇದು ನಮಗೆ ತುಂಬ ವರ್ತಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀವಿ ಇಂಥದ್ದೇ ಮುಂದಿನ ವಿಡಿಯೋಗಳೊಂದಿಗೆ. ಅಲ್ಲಿ ತನಕ ಜೈ ಹಿಂದ್, ವಂದೇ ಮಾತರಂ. Superhero.